ಇವತ್ತು ನಮ್ಮ ಅಜ್ಜಿ ಚಿಕನ್ ಸುಕ್ಕ ಮಸಾಲ ಪೌಡರ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾರೆ. ಇದು ಮೋಸ್ಟ್ ರಿಕ್ವೆಸ್ಟೆಡ್ ರೆಸಿಪಿ. ತುಂಬ ಜನ DM ಮಾಡಿ ಕೂಡ ಕೇಳಿದರು. ಇದೊಂದು ಮಸಾಲ ಪೌಡರ್ ಇದ್ದರೆ ಈಸಿಯಾಗಿ ಚಿಕನ್ ಸುಕ್ಕ ಮಾಡಬಹುದು. ಈಗ ತುಂಬ ಜನ ಮನೆಯಿಂದ ದೂರ ಇರ್ತಾರೆ, ಸ್ಪೆಷಲಿ ಬ್ಯಾಚುಲರ್ಸ್. ಅವರಿಗೆಲ್ಲ ಅಮ್ಮ ಮಾಡಿದ ಚಿಕನ್ ಸುಕ್ಕ ತಿನ್ನಬೇಕು ಅಂತ ಕ್ರೇವಿಂಗ್ ಆದಾಗೆಲ್ಲ ಈ ಮಸಾಲ ಪೌಡರ್ ಯೂಸ್ ಮಾಡಿ ಚಿಕನ್ ಸುಕ್ಕ ಮಾಡಬಹುದು. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 100 ಗ್ರಾಂ ಬ್ಯಾಡಗಿ ಮೆಣಸು ತಗೊಂಡು ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆನಂತರ 1.5 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ನ ಡ್ರೈ ರೋಸ್ಟ್ ಮಾಡಿ. ಈಗ 2 ಟೇಬಲ್ ಸ್ಪೂನ್ ಜೀರಿಗೆನ ಹುರ್ಕೊಳ್ಳಿ. ಸ್ಟವ್ ಲೋ ಫ್ಲೇಮಲ್ಲೇ ಇರಲಿ. ಈಗ 7ರಿಂದ 8 ಗೋಡಂಬಿನ ಡ್ರೈ ರೋಸ್ಟ್ ಮಾಡಿ. ಇಲ್ಲಿ ನಾವು 1 ಟೇಬಲ್ ಸ್ಪೂನ್ ಸಾಸಿವೆ, 1/2 ಟೇಬಲ್ ಸ್ಪೂನ್ ಮೆಂತೆ, 3 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಮತ್ತು 5 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಆಲ್ರೆಡಿ ಡ್ರೈ ರೋಸ್ಟ್ ಮಾಡಿ ಇಟ್ಟಿದ್ದೇವೆ. ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಇದರ ಜೊತೆಗೆ ಡ್ರೈ ರೋಸ್ಟ್ ಮಾಡಿಟ್ಟಿದ್ದ ಬ್ಯಾಡಗಿ ಮೆಣಸನ್ನು ಸೇರಿಸಿ ಫೈನ್ ಪೌಡರ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಚಿಕನ್ ಸುಕ್ಕ ಮಸಾಲ ಪೌಡರ್ ರೆಡಿಯಾಗಿದೆ. ನಂತರ ಇದನ್ನು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಡ್ರೈ ರೋಸ್ಟ್ ಮಾಡಿದ್ರಿಂದ ಆರಾಮಾಗಿ 2 ತಿಂಗಳು ಯೂಸ್ ಮಾಡ್ಕೋಬಹುದು. ಅರ್ಧ kg ಚಿಕನ್ಗೆ 3 ಟೇಬಲ್ ಸ್ಪೂನ್ ಮಸಾಲ ಹಾಕಿದರೆ ಸಾಕಾಗುತ್ತೆ. ಇನ್ನು ಖಾರ ಹೆಚ್ಚು ಬೇಕಾದವರು ಸ್ವಲ್ಪ ಜಾಸ್ತಿ ಹಾಕೋಬಹುದು. ಈಗಾಗಲೇ ಪ್ರೀವಿಯಸ್ ವಿಡಿಯೋದಲ್ಲಿ ಚಿಕನ್ ಸುಕ್ಕ ರೆಸಿಪಿ ಶೇರ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಚಿಕನ್ ಸುಕ್ಕ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ.